ನಗರಸಭೆಯ ನಿರ್ಲಕ್ಷ್ಯಕ್ಕೆ ಬಾಲಕಿಯೊಬ್ಬಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥ ಘಟನೆ ಹಾವೇರಿಯಲ್ಲಿ ನಡೆದಿರೋದು. ಬಾಲಕಿಗೆ ಅಪರೂಪದ ಕಾಯಿಲೆ ಅಂದರೆ ಜ್ವರ ಬಂದಿದೆ. ಸೊಳ್ಳೆ ಕಡಿತ ಇದಕ್ಕೆ ಕಾರಣ ಅಂತ. ಸೊಳ್ಳೆ ಕಡಿತಕ್ಕೆ ಜಪಾನೀಸ್ ವೈರಸ್ ತಗುಲಿದೆ. ಕಳೆದ 13 ದಿನದಿಂದ ಬಾಲಕಿ ಕೋಮಾದಲ್ಲಿದ್ದಾರೆ. ಪ್ರಗತಿ ಎನ್ನುವಂಥ ಬಾಲಕಿ ಹಾವೇರಿ ನಗರದ ಬಸವೇಶ್ವರ ನಗರದ ಬಾಲಕಿ ಈಕೆ. ಸದ್ಯ ಧಾರವಾಡದ SDM ಆಸ್ಪತ್ರೆಯಲ್ಲಿ ಬಾಲಕಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ನಗರಸಭೆಯ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಅವ್ರ ಮನೆಯವರು ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಸರಿಯಾಗಿ ಕಸ ಎತ್ತಲ್ಲ, ಸೊಳ್ಳೆಗಳು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಉತ್ಪತ್ತಿ ಆಗ್ತಾ ಇದ್ದಾವೆ, ಇಲ್ಲಿ ಕಸ ಎತ್ತುತ್ತಾ ಇಲ್ಲ, ರಸ್ತೆಗಳೆಲ್ಲ ಸೊಳ್ಳೆ ಸಾಕಾಣಿಕಾ ಕೇಂದ್ರದ ರೀತಿಯಲ್ಲಿ ಆಗಿಬಿಟ್ಟಿದೆ. ಹಲವು ಬಾರಿ ನಗರಸಭೆಗೆ ಹೇಳಿದರೂ ಕೂಡ ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇದರಿಂದಾಗಿ ಬಾಲಕಿಗೆ ಇಂಥ ಸ್ಥಿತಿ ಬಂದಿದೆ ಅಂತ ಅವರ ಕುಟುಂಬ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ಹಾವೇರಿ ನಗರದಲ್ಲಿ ಶುಚಿತ್ವ ಕಣ್ಮರೆಯಾಗಿದೆ. ಎಲ್ಲ ಕಡೆ ಕಸ, ಕೊಳಕು, ಗಲೀಜು. ಆ ಕಾರಣದಿಂದಾಗಿ ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗ್ತಾ ಇದೆ. ಹಾವೇರಿ ನಗರದಲ್ಲಿ ಬಸವೇಶ್ವರ ನಗರದ ಬಾಲಕಿಯೊಬ್ಬಳಿಗೆ ಜಪನೀಸ್ ಎನ್ಸೆಫಲಿಟಿಸ್ ಅನ್ನುವಂತಹ ವೈರಸ್ ತಗುಲಿರುವಂಥ ಶಂಕೆ ವ್ಯಕ್ತವಾಗಿದೆ. ಪಾಪ 2 ದಿನ ಆ ಬಾಲಕಿಗೆ ಜ್ವರ ಬಂದು 3ನೇ ದಿನಕ್ಕೆ ಆ ಹುಡುಗಿ ಕೋಮಾಕ್ಕೆ ಹೋಗ್ಬಿಟ್ಟಿದೆ. ಮೆದುಳಿನ ಸೋಂಕು ಅಂತ ಹೇಳ್ತಿದ್ದಾರಂತೆ ಡಾಕ್ಟ್ರು. ಸದ್ಯ SDM ಹಾಸ್ಪಿಟ್ಲಲ್ಲಿ, ಧಾರವಾಡದ SDM ಆಸ್ಪತ್ರೆಯಲ್ಲಿ ಆ ಬಾಲಕಿಗೆ ಟ್ರೀಟ್ಮೆಂಟನ್ನು ಮಾಡಲಾಗ್ತಾ ಇದೆ. ಪಾಪ ತಂದೆ ತಾಯಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಎಂಥ ನಿರ್ಲಕ್ಷ್ಯ ರೀ ಹಾವೇರಿ ನಗರಸಭೆದು ಮತ್ತು ಆರೋಗ್ಯ ಇಲಾಖೆದು. ಒಂದು ಜಾಗೃತಿ ಮೂಡಿಸಲಿಲ್ಲ, ಒಂದು ಅನೌನ್ಸ್ಮೆಂಟ್ ಮಾಡಿಸಲಿಲ್ಲ. ನೋಡಿ, ಖಾಲಿ ಸೈಟ್ಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಳಕು ಕಸ ಇದ್ರೂ ಕೂಡ ಯಾರು ಕ್ಲೀನ್ ಮಾಡಲಿಲ್ಲ. ಇವತ್ತು ಆ ಬಾಲಕಿಯ ಮನೆ ಹತ್ರ ಇವತ್ತು ಕ್ಲೀನ್ ಮಾಡಿಸುವಂಥ ಪ್ರಯತ್ನಕ್ಕೆ ನಗರಸಭೆ ಮಾಡ್ತಾ ಇದೆ ಅಂತ ಹೇಳಿದರೆ ಎಷ್ಟು ಇವ್ರಿಗೆ ಒಂದಿಷ್ಟು ಮನುಷ್ಯತ್ವನಾರು ಇರೋದು ಬೇಡವಾ? ಮಳೆಗಾಲದಲ್ಲಿ ಸೊಳ್ಳೆಗಳ ಸಾಂಕ್ರಾಮಿಕ ರೋಗಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ನಿರ್ಲಕ್ಷ್ಯ ತೋರೋದ್ರಿಂದ ಆ ಹುಡುಗಿ ಇವತ್ತು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ಒಂದು ಆ್ಯಕ್ಟಿವ್ ಇದ್ದಂಥ ಹುಡುಗಿ, 10 ವರ್ಷದ ಬಾಲಕಿ ಇವತ್ತು ಸಮಸ್ಯೆಗೆ ಸಿಕ್ಕಾಕೊಂಡಿದೆ. ಇಂಥ ಒಂದು ಗಂಭೀರವಾದಂಥ ವೈರಸ್ನಿಂದ ಇವತ್ತು ಆ ಒಂದು ವಿದ್ಯಾರ್ಥಿನಿ ಬಳಲ್ತಾ ಇದ್ದಾರೆ. ಇವತ್ತು ಇಲ್ಲಿ ನೋಡ್ಬೋದು ನೀವು, ಬಸವೇಶ್ವರ ನಗರದ ಆ ಒಂದು ಬಾಲಕಿಯ ಮನೆಯನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೂಲತಃ ಹಿರೇಕೆರೂರು ತಾಲೂಕು ಹಂಸಬಾವಿಯ ನಿವಾಸಿಗಳು ಇವರು. ಪಾಪ ದಂಪತಿಗಳು, ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳಲ್ಲಿ ಕಿರಿಯ ಹೆಣ್ಮಗಳಿದು. ಪಾಪ 10 ವರ್ಷದ ಹುಡುಗಿ ವಿದ್ಯಾರ್ಥಿನಿ. ಆ ವಿದ್ಯಾರ್ಥಿನಿಗೆ ಇವತ್ತು ಸಮಸ್ಯೆ ಆಗಿದೆ. ಪ್ರಗತಿ ಅಂತ ಆ ವಿದ್ಯಾರ್ಥಿನಿಯ ಹೆಸರು. ಸರ್, ಏನು ಹೇಳ್ತೀರಿ? ಇವತ್ತು ನಿಮ್ಮ ಮಗಳನ್ನ ಅಲ್ಲಿ ಅಡ್ಮಿಟ್ ಮಾಡಿದಿರಿ. ಇದು ನಿರ್ಲಕ್ಷ್ಯ. ಇವತ್ತು ಬಂದೆಲ್ಲ ಕ್ಲೀನ್ ಮಾಡಿಸೋದನ್ನೆಲ್ಲ ಮಾಡ್ತಿದ್ದಾರೆ. ನಾವು ಹಿಂದೆ ಇದನ್ನೆಲ್ಲ ಲೇಟ್ರ್ ಕೊಟ್ಟಿದ್ರಿ. ಇಲ್ಲಿ ಕಸ ಬೆಳೆದಿದ್ದಂಥ ನೀವು ಹಿಂದೆ ಆದಂಥ ಒಂದು ವಿಡಿಯೋನು ನೋಡಿರ್ಬೋದು ನೀವು. ಕಸ ಇಲ್ಲಿ ನಮ್ಮ ಮುನ್ಸಿಪಾಲ್ಟಿ ನಿರ್ಲಕ್ಷ್ಯತನ ಮತ್ತು ಆರೋಗ್ಯ ಇಲಾಖೆ ನಿರ್ಲಕ್ಷ್ಯತನದಿಂದ ನನ್ನ ಮಗಳು ಇವತ್ತು ಕೋಮಾ ಸ್ಥಿತಿಗೆ ಹೋಗಿ 15 ದಿವಸಗಳ ಕಾಲ ಆಯ್ತು. ಅದರಲ್ಲಿ ಹಣನೂ ಹೋಯ್ತು, ಎಲ್ಲದೂ ಹೋಯ್ತು. ತುಂಬ ಖರ್ಚಾಗ್ತಾ ಇದೆ. ಆದರೆ ಖರ್ಚು ಆಗಲ್ಲ ರೀ. ಆದರೆ ನನ್ನ ಮಗಳಿಗೆ ಈ ಥರ ಬಂದಂಥದ್ದು ಮತ್ತೊಬ್ಬರಿಗೆ ಯಾರಿಗೂ ಬರಬಾರ್ದು. ಈ ಒಂದು ನಿರ್ಲಕ್ಷ್ಯತನ ನಾವು ಹಿಂದಿನಿಂದ ಹೇಳಿದ್ರು. ಇಲ್ಲಿ ಒಂದು ನಗರಸಭೆ ಆಗಲಿ, ಆಮೇಲೆ ಮತ್ತು ಆರೋಗ್ಯ ಇಲಾಖೆ ಆಗಲಿ ಮುನ್ನೆಚ್ಚರಿಕೆ ಕ್ರಮ ಯಾವುದೂ ಕೈಗೊಂಡಿಲ್ಲ. ಈಗ ಮಾಡಾಕತ್ತಾರೆ. ಈ ಹಿಂದೆ ಯಾವುದೇ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ನಗರಸಭೆದ ಒಂದು ಮೆಂಬರಿಗಾದರೂ ನಾವು ಹೇಳಿದ್ರು, ಅದಕ್ಕೆ ಯಾವುದೂ ಕ್ರಮ ಕೈಗೊಳ್ಳಲಿಲ್ಲ. ನಗರಸಭೆ ಮೆಂಬರು, ಸ್ಥಳೀಯ ಶಾಸಕರು ವಿಡಿಯೋ ನೋಡಿ ನಿಮ್ಮ ಮಕ್ಕಳಿಗೆ ಏನಾದ್ರು ಹಿಂಗೆ ಆಗಿದ್ರೆ ಸುಮ್ಮನಿರ್ತಿದ್ರ ನೀವು? ಈಗ ಬಂದು ಇದೆಲ್ಲ ಆದ ನಂತರ, ಈ ಸುದ್ದಿ ಆದ ನಂತರ ಬಂದು ಕ್ಲೀನ್ ಮಾಡೋದು, ನಾಟಕ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮ ಮಕ್ಕಳಿಗೆ ಆಗಿದ್ರೆ ಏನು ಮಾಡ್ತಿದ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೂ ಕೂಡ ಅವರ ಮಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ಚಾನಲ್ ವತಿಯಿಂದ. ಇಂಥ ಒಂದು ನಿರ್ಲಕ್ಷ್ಯತನದ ಆರೋಗ್ಯ ಇಲಾಖೆ, ನಗರಸಭೆ ನಿರ್ಲಕ್ಷ್ಯತನಕ್ಕೆ ಈ ರೀತಿಯಂಥ ಸಮಸ್ಯೆಗಳು ಇವತ್ತು ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಪವನ್, ಏಷ್ಯಾನೆಟ್ ಸೋಡಾ ನ್ಯೂಸ್, ಹಾವೇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.